ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಇವಾಗ ತಗೋತಿರೋ ಡಿಸಿಷನ್ ಇಂದ ವಿಧಿ ಇಲ್ದೆ ಅವಳು ಅವನ್ ಕೈ ಹಿಡಿಯೋ ತರ ಆಗಿ ಅವರಿಬ್ರು ಮದ್ವೆ ಆದ್ರೆ ಅವಾಗ ದುಡ್ಡಿಂದ ಏನೂ ಮಾಡ್ಕೊಳಕ್ಕಾಗಲ್ಲ. ಇಬ್ರು ಜೀವನನೂ ಹಾಳಾಗ್ಬಿಡುತ್ತೆ. ಅವ್ರನ್ನ ನೋಡಿ ನೀನು ಸಫರ್ ಆಗ್ತೀಯ. ಆಗ ನೀನು ಚೆನ್ನಾಗಿ ಸಂಪಾದನೆ ಮಾಡಿ ಕೋಟಿ ಕೋಟಿ ದುಡ್ದಿದ್ರು ಯಾರ ಜೀವನನೂ ಸರಿ ಮಾಡಕ್ಕಾಗಲ್ಲ ಧ್ರುವ. ಇನ್ನೊಂದ್ ಕಡೆ ನೀನ್ ಬೇರೆ ಹುಡುಗಿನ ಮದ್ವೆ ಆಗಿದ್ರೆ ಅವಳ ಜೀವನನೂ ಹಾಳಾಗತ್ತೆ. ಧ್ರುವ, ಈಗ ನೀನ್ ತಗೊಳ್ಳೋ ನಿರ್ಧಾರದಿಂದ 4 ಜನರ ಜೀವನ ಹಾಳಾಗತ್ತೆ. ಆ ಹುಡುಗ ತುಂಬಾ ಪ್ರೀತಿಸ್ತಿರ್ಬೋದು, ಆದ್ರೆ 2 ದಿನ ನೋವು ಪಟ್ಟು 3ನೇ ದಿನಕ್ಕೆ ಮೂವ್ ಆನ್ ಆಗ್ತಾನೆ. ಇನ್ನೊಂದು ಹುಡುಗಿನ ಮದುವೆ ಆಗಿ ಚೆನ್ನಾಗಿರ್ತಾನೆ. ನಾನು ಹೇಳೋಷ್ಟೇ ಹೇಳಿದ್ದೀನಿ. ಇನ್ನೊಂದ್ಸಲಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋದು ಒಳ್ಳೇದು. ಯೋಚನೆ ಮಾಡು. ಬಾಯ್. ಧ್ರುವ, ನಿನ್ನ ಒಂದು ಒಳ್ಳೆ ಫ್ರೆಂಡಾಗಿ ಹೇಳ್ತಿದ್ದೀನಿ. ಪ್ರೀತಿಸೋರು ಸಿಗೋದು ತುಂಬಾ ರೇರ್. ಅದು ಸಿಕ್ಕಾಗ ಅದನ್ನ ಕಳ್ಕೋಬಾರ್ದು. ಅದು ಮತ್ತೆ ಸಿಗಲ್ಲ. ಕಳ್ಕೋಬೇಡ. ನಾವು ಬದುಕಿರಬಹುದು, ಪ್ರಾಯಶಃ ಇಲ್ಲ ಕನಸಿರಬಹುದಿದು, ಪ್ರಾಯಶಃ ಎಲ್ಲ ಸರಿರಬಹುದು, ಭಾಗಶಃ ಇಲ್ಲ ಸರಿರಬಹುದಿದು, ಮೂಲತಃ ಜೀವ ವಿಲವಿಲ ಎನ್ನುತ್ತಲೇ ಒಲವನು ಹುಡುಕುತ್ತಿದೆ ಪ್ರಾಯಶಃ. ಮೈನಾ ಅವರೇ, ನನ್ನ ಕೆಲಸ ಬಿಟ್ಟ ವಿಷಯ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿರ್ಲಿಲ್ವಾ? ಮತ್ತೆ ಪುಷ್ಪಕ್ ಸರ್ಗೆ ಹೇಳಿದ್ರಿ?